ಚಿಮುಲ್ ಚುನಾವಣೆಗೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಭರ್ಜರಿಯಾಗಿ ತಯಾರಿ ನಡೀತಾ ಇದೆ. ಶಿಡ್ಲಘಟ್ಟ ತಾಲೂಕಿನ ಹಂಡಿನಾಳ ಗ್ರಾಮ ಏನಿದೆ ಅಲ್ಲಿ ಮಾಜಿ ಶಾಸಕ ಆಗಿರುವಂತಹ ವಿ ಮುನಿಯಪ್ಪ ಅವರ ಸ್ವಗೃಹದಲ್ಲಿನೇ ಕಾಂಗ್ರೆಸ್ ಮುಖಂಡರ ಸಭೆ ಕೂಡ ನಡೆದಿದೆ. ಸಭೆಯಲ್ಲಿ ಮಹತ್ತರವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕಾಂಗ್ರೆಸ್ ಮುಖಂಡ ಆಗಿರುವಂತಹ ಶಶಿಧರ್ ಮುನಿಯಪ್ಪ, ಪುಟ್ಟು ಅಂಜಿನಪ್ಪ ನೇತೃತ್ವದಲ್ಲಿ ಎಲ್ಲ ಸಿದ್ಧತೆ ನಡೀತಾ ಇದೆ. ಅನೇಕ ಕಾಂಗ್ರೆಸ್ ಮುಖಂಡರು ನಾಯಕರು ಕೂಡ ಸೇರಿಕೊಂಡಿದ್ದರು. ಕಾಂಗ್ರೆಸ್ನಿಂದ ಜಂಗಮಕೋಟೆ ಕ್ಷೇತ್ರಕ್ಕೆ ಶ್ರೀನಿವಾಸ ರಾಮಯ್ಯ ಅಂತಿಮವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಕಸಬಾ ಕ್ಷೇತ್ರಕ್ಕೆ ಪ್ರದೀಪ್ ಹಾಗೂ ಚೊಕ್ಕೇಗೌಡ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ. ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಲು ಮುಖಂಡರು ಸಭೆಯನ್ನು ಕರೆದಿದ್ದಾರೆ. ಡಾಕ್ಟರ್ ಶಶಿಧರ್ ಮುನಿಯಪ್ಪ ಅವರಿಗೆ ಒಂದು ಸಭೆಯನ್ನು ಕರೆದಿರು ಮಾತನಾಡಿದ್ದಾರೆ. ಅದರಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವುದೇ ನಮ್ಮ ಧ್ಯೇಯ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಒಟ್ಟಾಗಿ ನಾವು ಶ್ರಮಿಸುತ್ತೇವೆ. ಮುಂಬರುವಂತಹ ಎಲ್ಲ ಚುನಾವಣೆಗಳಲ್ಲಿಯೂ ಕೂಡ ಎಲ್ಲ ಮುಖಂಡರನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತೀವಿ, ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ರಾಜೀವ್ ಗೌಡ ಏನಿದ್ದಾರೆ ಅವರು ಬೇಲ್ ತೆಗೆದುಕೊಂಡು ಬಂದ ನಂತರ ನಮ್ಮ ಜೊತೆ ಸೇರಿಕೊಂಡ್ರೆ ಅವ್ರಿಗೆ ಇಷ್ಟ ಇದ್ದಲ್ಲಿ ಅವರು ನಮ್ಮ ಜೊತೆಗೆ ಸೇರಿಕೊಳ್ಳಿ ಅಥವಾ ಬರಬಹುದು ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ನಮ್ಮದೇ ಯಾವುದೇ ರೀತಿಯಾದಂತಹ ಅಭ್ಯಂತರವೂ ಇಲ್ಲ, ತಕರಾರು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ನಾವು ಜೊತೆಗೆ ಹೋಗುವಂಥದ್ದು ರಾಜಕೀಯ ಮಾಡ್ಕೊಂಡ್ಬಂದಿದ್ದೀವಿ. ನಾವು ಇಂಥವ್ರ ಗುಂಪು ನಾವು ಯಾವತ್ತೂ ಬೀಳ್ತಿಲ್ಲ. ಇವತ್ತು ಎಲ್ಲೋ ಒಂದು ಹತ್ರ ರಾಜೀವ್ಗೌಡರು ಮಾತಾಡಿರುವಂಥ ಒಂದು ಆ ಸ್ಥಿತಿ ನಮ್ಮ ತಾಲೂಕಿನ ಕಾರ್ಯಕರ್ತರು ಎಲ್ಲರಿಗೂ ಬೇಸರ ತಗೋದ್ರಿಂದ ನಾವು ಸ್ವಲ್ಪ ಈಗ ಚಿಮುಲ್ದು ಎಲೆಕ್ಷನ್ಸ್ ಇರೋದ್ರಿಂದ ಅದನ್ನು ನಾವು ಸರಿಪಡಿಸ್ಬೇಕು ಅನ್ನೋದನ್ನು ಈಗೊಂದು ಅಟೆಂಡ್ ಮಾಡ್ತಾಯಿದ್ದೀವಿ ನಾವು. ಸೊ ಇವತ್ತು ಯಾವುದೇ ರೀತಿ ಆಗ್ಬೋದು, ನಾವು ಮಾತಾಡಬೇಕಾದಾಗ ಎಲ್ಲನೂ ಇಂಡಿವಿಜುವಲ್ ಎಲ್ಲ ನೀವು ನೋಡ್ಬೋದು, ಎಲ್ಲ ಸೀನಿಯರ್ ಲೀಡರ್ಸ್ ಬಂದಿದ್ದಾರೆ. ಅವ್ರದ್ದು ಒಪಿನಿಯನ್ ತೊಗೊಂಡು ನಾವು ಎಲ್ಲರ ಜೊತೆಲಿ ಹೋಗಬೇಕು ಅಂತ ನಾನು ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಾವು ನಮ್ಮದೇ ಆದ ಒಪಿನಿಯನ್ನ ನಾವು ಶೇರ್ ಮಾಡೋದಕ್ಕೆ ನಾವು ರೆಡಿ ಇಲ್ಲ. ಅವ್ರದ್ದು ಒಪಿನಿಯನ್ ತೊಗೊಂಡು ನಾವು ಮುಂದಕ್ಕೆ ಸಾಧನೆ ಮಾಡ್ತೀವಿ. ಮುಂದಕ್ಕೆ ನಮ್ಮ ಪುಟ್ಟವರು ಬರ್ತಾರೆ, ನಮ್ಮ ಬರ್ತಾರೆ ಅವರು ನಾವೆಲ್ಲ ಜೊತೆಯಲ್ಲಿ ಸೇರಿ ಮತ್ತು ರಾಜೀವ್ಗೌಡರು ಬಂದಾಗ ಫೀಲ್ ಆದಮೇಲೆ ನಮ್ಮ ಜೊತೆಗೆ ಬಂದು ಸೇರ್ಕೊಂತಿರೋದು ನಮ್ಮ ಜೊತೆ ನಾವೆಲ್ಲ ಒಟ್ಟಾಗಿ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ. ಈಗಾಗಲೇ ನೋಟಿಫಿಕೇಶನ್ ಎಲ್ಲ ಆಗಿ ಅಭ್ಯರ್ಥಿಗಳ ನಾಮಪತ್ರ ಹಾಕೋದಕ್ಕೋಸ್ಕರ ಈಗ ದಿನಾಂಕ ನಿಗದಿ ಆಗಿರೋದು 19 ಅವಕಾಶ ಇತ್ತು. ನಮ್ಮಲ್ಲಿ ಒಂದಷ್ಟು ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ತಡ ಮಾಡಿಕೊಂಡು ಸ್ವಲ್ಪ ಎಲ್ಲನೂ ವಿಶ್ವಾಸ ತಗೊಳ್ಳೋಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗೈತೆ. ಅದು ಸಹ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಮುಖಂಡರು ಶಶಿಧರ್ ಮುನಿಯಪ್ಪನವರು ಎಲ್ಲ ಕಾಂಗ್ರೆಸ್ ಬಂದು ಇವತ್ತು ಸೇರಿಕೊಂಡು ಒಮ್ಮತದ ಅಭ್ಯರ್ಥಿನ ನಾವು ಚುನಾವಣೆಯಲ್ಲಿ ನಿಲ್ಲಿಸುವಂಥದ್ದು ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಕೆಲಸ ಕಾಂಗ್ರೆಸ್ ಶಕ್ತಿ ಮತ್ತು ಸಾರ್ವಜನಿಕರ ಸೇವೆ ಮಾಡೋಂಥದ್ದು ಸಹಕಾರ ಕ್ಷೇತ್ರದಲ್ಲಿ ಆಗಲಿ ಅಂತೇಳಿ ನಮ್ಮೆಲ್ಲರ ಪ್ರಯತ್ನ. ಅದಕ್ಕೆ ಶುಭ ಆಗ್ತದೆ ಅಂತೇಳಿ ಭಾವಿಸಿದ್ದೀವಿ. ನಾವು ಜೊತೆಲಿ ಹೋಗುವಂಥದ್ದು ರಾಜಕೀಯ ಮಾಡ್ಕೊಂಡ್ಬಂದಿದ್ದೀವಿ. ನಾವು ಇಂಥವ್ರ ಗುಂಪು ನಾವು ಯಾವತ್ತೂ ಬೀಳ್ತಿಲ್ಲ. ಈಗಾಗಲೇ ನೋಟಿಫಿಕೇಶನ್ ಎಲ್ಲ ಆಗಿ ಅಭ್ಯರ್ಥಿಗಳ ನಾಮಪತ್ರ ಹಾಕೋದಕ್ಕೋಸ್ಕರ ಈಗ ದಿನಾಂಕ ನಿಗದಿ ಆಗಿರೋದು 19 ಅವಕಾಶ ಇತ್ತು. ನಮ್ಮಲ್ಲಿ ಒಂದಷ್ಟು ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ತಡ ಮಾಡಿಕೊಂಡು ಸ್ವಲ್ಪ ಎಲ್ಲನೂ ವಿಶ್ವಾಸ ತಗೊಳ್ಳೋಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗೈತೆ. ಅದು ಸಹ ಮುಂದುವರೆದ ಭಾಗವಾಗಿ ಇವತ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.